ಓಂ ದಕ್ಷಿಣಾಭಿಸ್ಸಹೈವೈತನ್ಮದಧಸ್ತಾ ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾ ರಮಾ ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಉಮಾ ವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನದಾಂಪತ್ಯಾದ್ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 1270ನೇ ಭಾಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 151, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 266, ವೈಷ್ಣವ ಪಾಠದಲ್ಲಿ 249 ಮತ್ತು ಗೀತಾ ಪ್ರಶ್ನ ಪಾಠದಲ್ಲಿ 161ನೇ ಅಧ್ಯಾಯ. ಅಲ್ಲಿ ಸುಮಾರು 15 ಶ್ಲೋಕಗಳು ಮುಕ್ತಾಯ ಕಂಡಿವೆ. ಅಲ್ಲಿಂದ ಮುಂದಿನ ಭಾಗ ಈಗ ಮುಂದುವರಿಯಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಸ್ಮಿನ್ ಪ್ರದೋಷಕಾಲೆ ಭಗವತಃ ಮನೋದೇಹ ದೇವತಾಯಾಃ ವಾಂಗ್ಮಾನಿನ್ಯಾಃ ಪಾರ್ವತ್ಯಾಃ ಪತೇಃ ಶಿವಸ್ಯ ಸಂಚಾರಕಾಲಃ ಖಲು ಶ್ರೂಯತೆ ಶಾಸ್ತ್ರೆ. ಭಗವತಿ ಶಿವಾನಿ ಪತೌ ಶಿವೆ ಸಂಚರತಿ ಅಸ್ಮಿನ್ ಕಾಲೆ ಅಸ್ಮಾಕಮಪಿ ಸರ್ವೇಷಾಂ ಶ್ರೋತॄಣಾಂ ಪ್ರವಕ್ತॄಣಾಂ ಚ ಸಂಚಾರಃ ತಂತ್ರಗ್ರಂಥಾನಾಂ ಮಧ್ಯೆ ಮಹತ್ತಮಸ್ಯ ಮಹಾಭಾರತಸ್ಯ ಅನುಶಾಸನ ಪರ್ವಣಿ ತಸ್ಯೈವ ಮಹಾದೇವಸ್ಯ ಯಾನಿ ಗೌಣಾನಿ ನಾಮಾನಿ ಪ್ರತಿಪಾದಿತಾನಿ ತೇಷಾಂ ನಾಮ್ನಾಂ ಶ್ರವಣಪೂರ್ವಕಂ ಅಸ್ಮಾಕಮಪಿ ಸಂಚಾರಃ ಇದಾನೀಂ ಪ್ರವರ್ತತೆ. ತಾಂತ್ರಿಕೆ ಶೇಷರುದ್ರೌ ಚ ಇತಿ ಉಪನಿಷದ್ಭಾಷ್ಯೆ ರುದ್ರಸ್ಯ ಸ್ಥಾನಂ ಖಲು ವರ್ಣ್ಯತೆ. ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಈಶ್ವರನ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ. ವೈದಿಕ ಶ್ರವಣೇ ವಿಪಹ, ವೈದಿಕ ಗ್ರಂಥಗಳನ್ನು ವೇದ ಗ್ರಂಥಗಳನ್ನು ಓದುವ ಆಸಕ್ತಿಯನ್ನು ಶ್ರದ್ಧೆಯನ್ನು ನಮಗೆ ಹುಟ್ಟಿಸುವಂಥವನು ಗರುಡ. ಮತ್ತೆ ತಂತ್ರಗ್ರಂಥಗಳನ್ನು ವೇದಕ್ಕಿಂತ ಭಿನ್ನವಾದಂತಹ ಇತಿಹಾಸ ಪುರಾಣ ಇತ್ಯಾದಿ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದಂತಹ ಶ್ರದ್ಧಾವನ್ನ ನಮಗೆ ಕೊಡುವಂಥವನು ಈ ಮಹಾದೇವ. ಅಂತಹ ಆ ಮಹಾದೇವ ಈ ಪ್ರದೋಷ ಕಾಲದಲ್ಲಿ ಪರಿವಾರ ಸಮೇತನಾಗಿ ಸತೀ ಸಮೇತನಾಗಿ ಸಂಚಾರ ಮಾಡುವಂತಹ ಕಾಲ. ಆ ಕಾಲದಲ್ಲಿ ನಾವು ಕೂಡ ಮಹಾಭಾರತದ ಈ ಅನುಶಾಸನ ಪರ್ವದಲ್ಲಿಯೇ ಸಂಚಾರ ಮಾಡೋಣ ಮತ್ತು ಆ ಭಗವಂತನ ನಾಮಗಳನ್ನು ಏನು ವರ್ಣನೆ ಮಾಡಿದ್ದಾರೆ ಅವುಗಳನ್ನು ಈ ಮುಂದಿನಂತೆ ನೋಡೋಣ. ಅನೇಕ ನಾಮಗಳು, ಮಹಾದೇವ, ಸ್ಥಾಣು ಇತ್ಯಾದಿ ನಾಮಗಳ ಅರ್ಥಗಳನ್ನು ಈವರೆಗೆ ನಾವು ನೋಡಿದ್ದೇವೆ. ಆ ಭಗವಂತನ ಪೂಜೆಯನ್ನ ಲಿಂಗದ ರೂಪದಲ್ಲಿ ಮಾಡುವುದು ಎಷ್ಟು ಮಹತ್ವ ಪೂರ್ಣವಾಗಿದೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ನಿತ್ಯೇನ ಬ್ರಹ್ಮಚರ್ಯೇಣ ಲಿಂಗಮಸ್ಯ ಯದಾ ಸ್ಥಿತಂ ಮಹಯತ್ಯಸ್ಯ ಲೋಕಶ್ಚ ಪ್ರಿಯಂ ಹ್ಯೇತನ್ ಮಹಾತ್ಮನಃ ಅಂತ ಈಗ ನಾವು ನೋಡಬೇಕಾಗಿರುವಂತಹ ಶ್ಲೋಕ. ಮಹೇಶ್ವರ ಇತಿ ಸ್ಮೃತಃ ಅಂತ ಒಂದು ಪಾಠಾಂತರ ಇದೆ. ನಿತ್ಯ ಬ್ರಹ್ಮಚಾರಿಯಾಗಿದ್ದು ಒಬ್ಬ ಸಾಧಕ ಆ ಶಿವನ ಲಿಂಗವನ್ನ ಪೂಜಿಸ್ತಾ ಇದ್ರೆ
ಆ ಭಗವಂತ ಅವನ ವಿಷಯದಲ್ಲಿ ಪ್ರೀತನಾಗ್ತಾನೆ. ಬ್ರಹ್ಮಚಾರಿಯಾಗಿರುವುದು ಅಂದರೆ ಸನ್ಯಾಸಿಯಾಗಿ ಇರುವುದು ಅಥವಾ ಅಖಂಡ ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡುವುದು ಅಂತೇನು ಅರ್ಥ ಆಗಬೇಕಾಗಿಲ್ಲ. ಗೃಹಸ್ಥನಾಗಿದ್ದು ಕೂಡ ಸ್ವಪತ್ನಿ ನಿಷ್ಠನಾಗಿದ್ದರೆ ಅದು ಒಂದು ಬ್ರಹ್ಮಚರ್ಯವೇ. ಆ ಭಗವಂತ ನಮ್ಮೆಲ್ಲರ ಬ್ರಹ್ಮಚರ್ಯಕ್ಕೆ ಮತ್ತೆ ದಾಂಪತ್ಯ ಜೀವನಕ್ಕೂ ಕೂಡ ನಿಯಾಮಕನಾಗಿದ್ದಾನೆ. ಉಪಸ್ಥಃ ಸಶಿವೋ ಮನುಹು ಅಂತ ಆಚಾರ್ಯರು ವರ್ಣನೆ ಮಾಡ್ತಾರೆ. ಎಲ್ಲರ ಉಪಸ್ಥೇಂದ್ರಿಯಕ್ಕೆ ಆ ಶಿವ ಅಧಿಪತಿಯಾಗಿದ್ದಾನೆ. ವಿಗ್ರಹಂ ಪೂಜೆಯೇದ್ಯೋ ವೈ ಲಿಂಗಂ ವಾಪಿ ಮಹಾತ್ಮನಃ ಲಿಂಗಂ ಪೂಜೆಯತಾ ನಿತ್ಯಂ ಮಹತೀಂ ಶ್ರೇಯಮಶ್ನುತೆ. ಈ ಶಿವನನ್ನ ಲಿಂಗ ರೂಪದಲ್ಲಿ ಆರಾಧನೆ ಮಾಡುವುದು, ಒಟ್ಟಾರೆ ಭಗವಂತನನ್ನ ವಿಗ್ರಹ ರೂಪದಲ್ಲಿ ಆರಾಧನೆ ಮಾಡುವುದು, ಎರಡು ಕೈ ಕಾಲು ಇತ್ಯಾದಿಗಳಿರುವಂತಹ ಲಿಂಗದ ರೂಪದಲ್ಲಿ ಆರಾಧನೆ ಮಾಡುವುದು ಕೆಲವು ಕಡೆ ಕಂಡು ಬರ್ತದೆ. ಎರಡು ಕೈ ಕಾಲು ಇತ್ಯಾದಿಗಳಿರುವಂತಹ ಶರೀರದ ರೂಪದಲ್ಲಿ, ವಿಗ್ರಹದ ರೂಪದಲ್ಲಿ, ಸಿಂಹಾಸನದಲ್ಲಿ ಪಾರ್ವತಿ ಸಮೇತನಾಗಿ ಕೂತಿರುವಂತಹ ಆ ಭಗವಂತನನ್ನ ಆರಾಧನೆ ಮಾಡುವುದು ಕೆಲವು ಕಡೆ ಕಂಡು ಬರ್ತದೆ. ಕೆಲವರು ಆ ಥರ ಮಾಡ್ತಾರೆ. ಇನ್ನು ಕೆಲವರು ಕೇವಲ ಲಿಂಗದ ರೂಪದಲ್ಲಿ ಆತನನ್ನು ಆರಾಧನೆ ಮಾಡ್ತಾನೆ. ಅದರಲ್ಲಿ ಆ ಲಿಂಗದ ರೂಪದಲ್ಲಿ ಭಗವಂತನನ್ನು ಆರಾಧನೆ ಮಾಡುವವರಿಗೆ ಹೆಚ್ಚಿನ ಸಂಪತ್ತು, ಜ್ಞಾನ ಸಂಪತ್ತು ಇತ್ಯಾದಿ ದೊರೆಯುತ್ತದೆ. ಈ ಹಿಂದೆ ನಾವು ನೋಡಿದ್ದೇವೆ ಅದನ್ನು. ಲಿಂಗದ ರೂಪದಲ್ಲಿ ಆರಾಧನೆ ಮಾಡುವುದು ಅಂದ್ರೆ ಆ ಭಗವಂತ ಜಗಜ್ಜನ್ಮಾದಿ ಕಾರಣ ಅಂತ ಉಪಾಸನೆ ಮಾಡುವುದೇ ಆಗಿದೆ. ಋಷಯಶ್ಚಾಪಿ ದೇವಾಶ್ಚ, ಅನೇಕ ಜನ ಋಷಿಗಳು, ದೇವತೆಗಳು, ಅಪ್ಸರೆಯರು, ಗಂಧರ್ವರು ಲಿಂಗಮೇವ ಅರ್ಚಯಂತಿ ಸ್ಮ ಎತ್ತದ್ ಊರ್ಧ್ವಂ ಸಮಾಸ್ಥಿತಂ. ಊರ್ಧ್ವಮುಖವಾಗಿರುವಂತಹ ಆ ಭಗವಂತನ ಲಿಂಗವನ್ನೇ ಇವರೆಲ್ಲರೂ ಆರಾಧನೆ ಮಾಡ್ತಾರೆ. ಅದರ ಪೂಜೆಯಿಂದ ಪ್ರಸನ್ನನಾದಂತಹ ಭಗವಂತ ಎಲ್ಲರಿಗೂ ಸುಖವನ್ನು ಕೊಡ್ತಾನೆ ಅಂತ ಈಗೆಲ್ಲರೂ ಕೂಡ ಅವನನ್ನು ಆರಾಧನೆ ಮಾಡ್ತಾರೆ. ಇಲ್ಲಿ ಈ ಭಗವಂತನನ್ನ, ಶಿವನನ್ನ ಲಿಂಗದ ರೂಪದಲ್ಲಿ ಆರಾಧನೆ ಮಾಡುವುದು ಅಂತ ಬಂದಾಗ ನಾವು ಮತ್ತೂ ಕೆಲವು ಸಂಗತಿಗಳನ್ನು ಕೂಡ ತಿಳಿದುಕೊಳ್ಬೇಕು. ಅನೇಕ ದೇವಾಲಯಗಳಲ್ಲಿ ಲಿಂಗ ರೂಪದಲ್ಲಿರುವುದು ಶಿವ ಅಂತಾನೆ ನಾವು ತಿಳ್ಕೊಂಡಿರ್ತೇವೆ. ಶಿವನೂ ಲಿಂಗ ರೂಪದಲ್ಲಿರ್ತಾನೆ. ಕೆಲವು ದೇವಾಲಯಗಳಲ್ಲಿ ಸ್ವಯಂ ವಿಷ್ಣುವು ಕೂಡ ಲಿಂಗ ರೂಪದಲ್ಲಿರ್ತಾನೆ. ದುರ್ಗಾದೇವಿಯು ಕೂಡ ಲಿಂಗ ರೂಪದಲ್ಲಿರ್ತಾಳೆ ಅಂತ ಜ್ಞಾನಿಗಳು, ಅದ್ರ ಇತಿಹಾಸವನ್ನೆಲ್ಲ ಬಲ್ಲವರು ಅದನ್ನು ವರ್ಣನೆ ಮಾಡ್ತಾರೆ. ಲಿಂಗ ಅಂದ್ರೆ ಒಟ್ಟೊಂದು ವಿಗ್ರಹ ಅಂತ ಅರ್ಥ. ಆ ವಿಗ್ರಹದಲ್ಲಿ ಶಿಲ್ಪಿಗಳು ಅದನ್ನು ಕೆತ್ತಿದ ಬಳಿಕ ಅದರಲ್ಲಿ ಯಾರನ್ನ ವಿದ್ಯುಕ್ತವಾಗಿ ನಾವು ಪ್ರತಿಷ್ಠಾಪಿಸ್ತೀವೋ, ಪ್ರತಿನಿತ್ಯ ಯಾವ ದೇವತೆಯನ್ನು ಅದರಲ್ಲಿ ಆವಾಹಿಸಿ ವಿಸರ್ಜಿಸ್ತೀವೋ ಆ ದೇವತೆ ಅದರಲ್ಲಿ ಸನ್ನಿಹಿತನಾಗ್ತಾನೆ. ಉಡುಪಿಯಲ್ಲಿ ಚಂದ್ರಮೌಳೀಶ್ವರ ದೇವಸ್ಥಾನ ಏನಿದೆ, ಅಲ್ಲಿರುವಂತಹ ಲಿಂಗದಲ್ಲಿ ಶಿವ ಸನ್ನಿಹಿತನಾಗಿದ್ದಾನೆ. ಪಕ್ಕದಲ್ಲಿರುವಂತಹ ಮತ್ತೊಂದು ಅನಂತಾಸನ ಅಂತ ದೇವಾಲಯ ಇದೆ, ಅಲ್ಲಿರುವಂತಹ ಲಿಂಗದಲ್ಲಿ ಪರಶುರಾಮ ರೂಪಿಯಾದಂತಹ ವಿಷ್ಣು ಸನ್ನಿಹಿತನಾಗಿದ್ದಾನೆ. ಹೀಗೆ ಬೇರೆ ಬೇರೆ ದೇವತೆಗಳನ್ನು, ದುರ್ಗೆ ಮತ್ತೆ ವಿಷ್ಣು, ಶಿವ, ಇವರೆಲ್ಲರನ್ನೂ ಕೂಡ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಪೂಜಿಸಬಹುದು. ಅಂತೂ ಲಿಂಗ ಅನ್ನುವುದು ಕೇವಲ ಅವರ ಅಭಿವ್ಯಕ್ತಿಗೆ, ಸನ್ನಿಧಾನಕ್ಕೆ ಮಾಧ್ಯಮವಾದಂತಹ ಒಂದು ವಿಗ್ರಹ ಮಾತ್ರ. ಅದಕ್ಕಾಗಿ ಎಲ್ಲಾ ದೇವತೆಗಳು ಅವನನ್ನ ಪೂಜಿಸ್ತಾರೆ. ಲಿಂಗದ ಆರಾಧನಾ ಕೇವಲ ನಮ್ಮ ಸಂಸ್ಕೃತಿಗಳಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸಂಸ್ಕೃತಿಗಳಲ್ಲೂ ಕೂಡ ಅಂಥದ್ದೊಂದು ಆರಾಧನೆ ಇದೆ ಅಂತ ನನಗೆ ಬೇರೆ ಬೇರೆ ಕಡೆ ಅಧ್ಯಯನ ಮಾಡಿದಾಗ ತಿಳಿದು ಬಂದಿತ್ತು. ತಮಗೂ ಅದೆಲ್ಲ ಗೊತ್ತಿದ್ದೇ ಇರ್ತದೆ. ಗ್ರೀಕ್ ಪುರಾಣಗಳಲ್ಲಿ ಪ್ರೇಪಸ್ ಅನ್ನುವಂಥ ಒಬ್ಬ ದೇವತೆ, PRIAPUS, ಆ ಒಬ್ಬ ದೇವತೆ, ಅವನು he was a minor rustic fertility god, protector of livestock, fruit, plants, gardens and male genitalia. Priapus is marked by his oversized permanent erection, which gave rise
to medical term priapism. He became a popular figure in Roman erotic art and Latin literature ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಯಾವ್ದಾವುದಕ್ಕೆ ಅಭಿಮಾನಿ ದೇವತಾ ಆ ಪ್ರೇಪಸ್ ಅನ್ನೋನು, ಅವನು ಈ ಒಟ್ಟಾರೆ ಜೀವನಕ್ಕೆ ಲೈವ್ ಸ್ಟಾಕ್ ಅಂದ್ರೆ ಯಾವುದೇ ಫಾರ್ಮ್ ಆನಿಮಲ್ಸ್, ಎಮ್ಮೆ, ದನ, ಕುರಿ, ಆಡು ಮೊದಲಾದ ಪ್ರಾಣಿಗಳು, ಡೊಮೆಸ್ಟಿಕೇಟೆಡ್ ಫಾರ್ ಕಲ್ಟಿವೇಶನ್ ಕೃಷಿಗಾಗಿ ಉಪಯೋಗ ಮಾಡುವಂತಹ ಯಾವುದೇ ಪ್ರಾಣಿಗಳು, ಇವೆಲ್ಲ ಲೈವ್ ಸ್ಟಾಕ್ ಅಂತ ಕರೆಸ್ಕೊಂಡಿವೆ. ಅದಕ್ಕೂ ಆತ ದೇವತೆ. ಅದಲ್ಲದೆ ಹೂಗಳು, ಸಸ್ಯಗಳು, ಉದ್ಯಾನ ತೋಟಗಳು, ಇದೆಲ್ಲದಕ್ಕೂ ಕೂಡ ಆತ ದೇವತೆ. ಉಪಸ್ಥದ ದೇವತೆಯು ಕೂಡ ಹೌದು. ಅವನ ಚಿತ್ರವನ್ನು ಕೂಡ ಆ ರೀತಿಯಾಗೇ ಚಿತ್ರಿಸಿರ್ತಾರೆ ಅಂತ ಕೇಳಿ ಬರ್ತದಲ್ಲಿ. ಅಂಥ ಒಬ್ಬ ದೇವತೆಯ ಆರಾಧನೆ ಆ ಗ್ರೀಕ್ ಪುರಾಣಗಳಲ್ಲಿ ಕಂಡು ಬರ್ತದೆ. ಇನ್ನೂ ಅನೇಕ ಸಂಸ್ಕೃತಿಗಳಲ್ಲಿಯೂ ಕೂಡ ಅವನ ವರ್ಣನೆ ಇದೆ. ಶಿವನ ಲಿಂಗರೂಪದ ಆರಾಧನೆ ಅಲ್ಲದೇನೆ ಕೆಲವು ಕಡೆ ಶಿವನ ಇಡೀ ನಿಂತ್ಕೊಂಡಂತಹ ವಿಗ್ರಹ, ಅವನ ತ್ರಿಶೂಲ, ಕೈಯಲ್ಲಿ ವರಹಸ್ತ, ಕಮಂಡಲು ಇತ್ಯಾದಿಗಳು, ಡಮರು ಮೊದಲಾದದ್ದು, ಆತ ಶಿವ ನಗ್ನನಾಗಿರುವಂತಹ ಒಂದು ಆರಾಧನೆಯು, ನಗ್ನನಾಗಿರುವಂತಹ ಒಂದು ಶಿಲ್ಪಗಳ ಆರಾಧನೆಯೂ ಕೂಡ ಅನೇಕ ಕಡೆ ಕಂಡು ಬರುತ್ತದೆ. ವಿರಳ ಇರಬಹುದು, ಲಿಂಗದ ರೂಪದಲ್ಲಿ ಆರಾಧನೆ ಹೆಚ್ಚು. ಇಂಥ ವಿಚಿತ್ರ ರೂಪದ, ನಗ್ನ ರೂಪದ ಶಿವನ ಆರಾಧನೆಯು ಕೂಡ ಅಂಥ ಶಿಲ್ಪಗಳಲ್ಲಿ ಕೆಲವು ಕಡೆ ಕಂಡಿದೆ. ಏಷಯೇವ ಸ್ಮಶಾನೇಶು ದೇವೋ ವಸತಿ ನಿರ್ದಹನ್ ಯಜಂತೆ ತೇ ಜನಾಸ್ತತ್ರ ವೀರಸ್ಥಾನ ನಿಷೇವಿಣಃ. ಈ ಶಿವನೇ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ಅಗ್ನಿರೂಪನಾಗಿರ್ತಾನೆ, ಎಲ್ಲಾ ಶವಗಳನ್ನು ಅವನೇ ದಹಿಸ್ತಾನೆ. ಯಜಂತೆ ತೇ ಜನಾಸ್ತತ್ರ, ಕೆಲವರು ಸ್ಮಶಾನಗಳಲ್ಲೇ ವಾಸ ಮಾಡಿ ಆ ಸಾಧನೆ ಮಾಡ್ತಾರೆ. ಅವರಿಗೆ ಯುದ್ಧದಲ್ಲಿ ಮರಣವನ್ನು ಹೊಂದಿರುವಂತಹ ಯಾವ ವೀರರಿಗೆ ಏನೊಂದು ಲೋಕ ಪ್ರಾಪ್ತ ಆಗಬೇಕು, ಅಂಥ ಲೋಕ ಇವರೆಲ್ಲರಿಗೂ ಪ್ರಾಪ್ತ ಆಗ್ತದೆ. ಅದಕ್ಕಾಗಿ ಅನೇಕ ಜನ ಉತ್ತರ ಭಾರತದ ಸಾಧುಗಳು ಆ ಸ್ಮಶಾನದಲ್ಲಿ ಶಿವನಂತೆ ಬೂದಿ ಇತ್ಯಾದಿಗಳನ್ನು ಮೈಗೆ ಹಚ್ಕೊಂಡು ಅಲ್ಲೇ ಸಾಧನೆ ಮಾಡೋದನ್ನು ನಾವು ನೋಡ್ತೇವೆ. ಅಂಥದ್ದೊಂದು ಮೂಲ ಆಧಾರ ಇಲ್ಲಿ ಕಾಣಿಸ್ತದೆ. ಆದರೆ ಅಂಥ ಸಾಧನೆ ಎಲ್ಲ ಸಾತ್ವಿಕರಿಗೂ ಹೊಂದುವಂಥದ್ದಲ್ಲ. ಆದರೂ ಅಂಥದ್ದೊಂದು ಪ್ರವೃತ್ತಿ ಈ ಜಗತ್ತಿನ ಬರಲಿಕ್ಕೆ ಇಲ್ಲಿ ಒಂದು ಆಧಾರ ಕಾಣಿಸ್ತದೆ. ಮತ್ತೆ ಅಂಥವ್ರು ಕೆಲವರು ಇದ್ದಾರೆ ಅಂತ ಅನ್ನೋದನ್ನ ಇದು ತೋರಿಸ್ತದೆ. ವಿಷಮಸ್ಥಃ ಶರೀರೇಶು ಸಮೃತ್ಯು ಪ್ರಾಣಿನಾಮಿಹ. ಅವನು ನಮ್ಮೆಲ್ಲರ ಶರೀರಗಳಲ್ಲಿದ್ದಾನೆ, ನಮ್ಮೆಲ್ಲರ ಮೃತ್ಯು ಅಂತ ಅವನೇ ಕರೆಸ್ಕೊಂಡಿದ್ದಾನೆ, ಪ್ರಳಯಕ್ಕೆ ಅವನೇ ಕಾರಣ. ಶರೀರ ಪುರುಷ ಚತ್ವಾರ ಪುರುಷ ಇತಿ ಬಾಧ್ವ ಅಂತ ಐತರೇಯ ಉಪನಿಷತ್ತಿದೆ. ಅದರಲ್ಲಿ ಶರೀರ ಪುರುಷ ಅಂತ ಈ ಶಿವನನ್ನ ವರ್ಣನೆ ಮಾಡ್ತಾರೆ. ಮತ್ತೆ ಅವನೇ ವಾಯುವಿನ ರೂಪದಿಂದಿದ್ದು ಪ್ರಾಣ, ಅಪಾನ ಇತ್ಯಾದಿ ರೂಪಗಳಿಂದಲೂ ಕೂಡ ಕಾರ್ಯ ಮಾಡ್ತಾನೆ. ಈ ಅವನೇ ಪ್ರಾಣಾಪಾನಾದಿ ರೂಪನಾಗಿದ್ದಾನೆ. ಪ್ರಾಣಾಪಾನ ಶರೀರಿಣಾಂ ಅಂತೇನು ಬಂದಿದೆಯಲ್ಲ, ಅದನ್ನ ಈ ರೀತಿಯಾಗಿ ನಾವು ಸರ್ವಮೂಲಕ ಹೊಂದಿಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ತಂತ್ರಸಾರದಲ್ಲಿ ವರ್ಣನೆ ಮಾಡಿರುವಂತೆ ಅನ್ಯೇತು ಸೂನವೋ ವಾಯೋ ರುದ್ರಸ್ಯಾಪಿ ಪ್ರಕೀರ್ತಿತಾ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬ ಹೆಸರಿನ 5 ಜನ ಮುಖ್ಯ ಪ್ರಾಣದ ಮಕ್ಕಳಿದ್ದಾರೆ. ನಮಗದು ಇಲ್ಲೇನು ಸಂಬದ್ಧ ಅಲ್ಲ. ಅವರು ರುದ್ರನ ಮಕ್ಕಳಾಗಿಯೂ ಕೂಡ 5 ಜನ ಬೇರೆಯವರಿದ್ದಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬುದಾಗಿ. ಅವರು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ದೇವತೆಗಳಾಗಿ ಇದ್ದಾರೆ. ಇದೇ ಸಂಗತಿಯನ್ನು ಇಲ್ಲಿ ಹೇಳಿದ್ದಾರೆ. ಮತ್ತೆ ಗೀತಾ ಪ್ರಸ್ಥಾನದಲ್ಲಿ ಕೂಡ ಪ್ರಾಣಾದ್ಯಾಹ ಪಂಚ ಶಿವಜಾಹ, ಶಿವನ ಮಕ್ಕಳು ಅಂತ ಗೀತಾ ಭಾಷ್ಯದಲ್ಲಿ ಕೂಡ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ಈ ಎರಡೂ ಸಂಗತಿಗಳನ್ನು ಇಲ್ಲಿ ತಿಳಿದುಕೊಳ್ಬೇಕು.
ತಸ್ಯ ಘೋರಾಣಿ ರೂಪಾಣಿ, ಕೆಲವೊಂದು ಭಯಂಕರವಾದ ರೂಪಗಳಿವೆ, ಪ್ರಕಾಶಮಾನವಾದ ರೂಪಗಳಿವೆ. ಅಲ್ಲೆಲ್ಲ ಕಡೆನೂ ಕೂಡ ಜ್ಞಾನಿಗಳು ಆತನನ್ನ ತಿಳಿದು ಪೂಜಿಸ್ತಾರೆ. ನಾಮಧೇಯಾನಿ ದೇವೇಶು, ಅವನ ಕರ್ಮ, ಅವನ ಶಕ್ತಿ ಇತ್ಯಾದಿಗಳನ್ನು ವರ್ಣನೆ ಮಾಡುವಂತಹ ಅನೇಕ ನಾಮಗಳೇ ಪುರಾಣಾದಿಗಳಲ್ಲಿ ವರ್ಣಿತ ಆಗಿವೆ. ವೇದೇ ಚಾಸ್ಯ ವಿದುರ್ವಿಪ್ರಾಹ ಶತರುದ್ರೀಯ ಉತ್ತಮಂ. ಶತರುದ್ರೀಯ ಅಂತೇನು ರುದ್ರಾಧ್ಯಾಯ ಅಂತ ಕಂಡು ಬರ್ತದೆ ಯಜುರ್ವೇದದಲ್ಲಿ. ಅದು ಈ ರುದ್ರನ ಮಹಿಮೆಯನ್ನೇ ವರ್ಣನೆ ಮಾಡ್ತದೆ. ವ್ಯಾಸೇನೋಕ್ತಂ ಚ ಹೆಚ್ಚಾಪಿ, ಇದೇ ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿಯೂ ಕೂಡ ಈ ಹಿಂದೆ ನಾವು ನೋಡಿದ್ದೇವೆ. ಅವನ ವರ್ಣನವನ್ನ, ಅವನ ನಾಮಗಳ ವರ್ಣನೆಯನ್ನ ಸ್ವಯಂ ವ್ಯಾಸರು ಕೂಡ ಮಾಡಿದ್ದಾರೆ. ಭಗವಂತನನ್ನ ಜ್ಯೇಷ್ಠ ಅಂತ ಹೇಳ್ತಾರೆ ಅಂತ ಇಲ್ಲಿ ವರ್ಣನೆ ಇದೆ. ಜ್ಯೇಷ್ಠಾಯ ಜಕ ನಿಷ್ಠಾಯ ಚ ಅಂತ ರುದ್ರಾಧ್ಯಾಯ ಅವನು ಪ್ರಶಂಸಿಸುತ್ತದೆ. ತನ್ನ ಮುಖದಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿದ್ದಾನೆ. ನಾನಾ ಥರದ ಗ್ರಹ ಪೀಡೆಯಿಂದ ನಾವೇನು ಪೀಡಿತರಾಗಿದ್ದೇವೆ, ನಮ್ಮೆಲ್ಲರ ಜೀವನಕ್ಕೆ ಸಾಂತ್ವನ ಕೊಡುವಂಥವನು ಈ ಭಗವಂತ. ಗೃಹೈಹಿ ಬಹುವಿಧೈಹಿ ಪ್ರಾಣಾನ್ ಸಮೃದ್ಧಾನ್ ಉತ್ಸೃಜತ್ಯಪಿ. ಶರಣಾಗತರನ್ನ ಸಂಕಟದಿಂದ ಮುಕ್ತರನ್ನಾಗಿ ಮಾಡ್ತಾನೆ. ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಕೊಡುವಂಥವನು. ನಾವು ಅದನ್ನು ಹಿಂದೆ ನೋಡಿದ್ದೀವಿ. ದೇಹದ ಅಭಿಮಾನಿ ಆದ್ದರಿಂದ ದೇಹದ ಸೌಷ್ಠವವನ್ನು ಕೊಡ್ತಾನೆ. ಮನೋಭಿಮಾನಿ ಆದ್ದರಿಂದ ನಮ್ಮ ಮನಸ್ಸು ಯಾವತ್ತೂ ತತ್ವವನ್ನ ಮನನ ಮಾಡ್ಲಿಕ್ಕೆ ಬೇಕಾದಂತಹ ಅನುಕೂಲವನ್ನು ಅವನು ಮಾಡ್ತಾನೆ. ರುದ್ರಸ್ತು ಮನನಾಖ್ಯಂಚ ಅಂತ ಉಪನಿಷತ್ ಭಾಷ್ಯದಲ್ಲಿದೆ. ಸ ದದಾತಿ ಮನುಷ್ಯೇಭ್ಯ ಸಯೇವ ಆಕ್ಷಿಪತೆ ಪುನಃ. ನಮ್ಗೇನನ್ನಾದ್ರೂ ಕೊಡುವುದಿದ್ರೆ ಅವನೇ, ಕಿತ್ಕೊಳ್ಳುವುದಿದ್ರೂ ಅವನೇ. ಸಯೇವ ಅಭ್ಯಧಿಕ, ಬಹಳ ಶ್ರೇಷ್ಠ. ಐಶ್ವರ್ಯಾಚ್ಚೈವ ಕಾಮಾನಾಂ ಈಶ್ವರ ಪುನರುಚ್ಯತೆ. ಅವನಿಗೆ ಈಶ್ವರ ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಯಾಕೆ ಈಶ್ವರ ಅಂದ್ರೆ ಎಲ್ಲರ ಕಾಮನೆಗಳನ್ನು ಈಡೇರಿಸುವವನು ಅವನೇ, ಎಲ್ಲ ಲೋಕಗಳಿಗೆ ಈಶ್ವರನೂ ಅವನೇ. ಆದ್ರಿಂದ ಅವನೇ ಈಶ್ವರ ಅಂತ ಕರೆಸ್ಕೊಂಡಿದ್ದಾನೆ. ಮತ್ತೆ ದೊಡ್ಡ ದೊಡ್ಡ ದೇವತೆಗಳಿಗೂ ಅವನು ಒಡೆಯನಾದ್ರಿಂದ ಮಹೇಶ್ವರ. ತಸ್ಯ ದೇವಸ್ಯ ಯದ್ವಕ್ತ್ರಂ ಸಮುದ್ರೇ ವಡವಾನನಂ ಮುಖಂ. ಸಮುದ್ರದಲ್ಲಿ ವಡವಾಗ್ನಿ ಅಂತೇನಿದೆಯಲ್ಲ, ಅದು ಆ ದೇವನ ಮುಖಾಗ್ನಿಯೇ ಆಗಿದೆ. ಇದನ್ನು ಕೂಡ ಸರ್ವಮೂಲಕ ಅನುಸಾರವಾಗಿ ನಾವು ತಿಳ್ಕೊಳ್ಬೇಕು. ಈ ರುದ್ರನಲ್ಲಿ ಅಂತರ್ಯಾಮಿಯಾಗಿರುವಂಥವನು ನರಸಿಂಹ. ರೌದ್ರತ್ವಾತ್ಸ ಶಿವಸ್ಯಾಪಿ ಸೃಷ್ಟಾ ಸಂಹಾರ ನಾಮಕಃ. ನೃಸಿಂಹೋ ರುದ್ರ ಸಂಸ್ಥಿತ ವಿಲಾಪಯೇತ್. ರುದ್ರನಲ್ಲಿದ್ದು ನರಸಿಂಹ ರೂಪದಿಂದ ಈ ಜಗತ್ತನ್ನ ಭಗವಂತ ನಾಶಕ್ಕೆ ಈಡು ಮಾಡ್ತಾನೆ. ಯೋ ವಾಡವಾಗ್ನಿ ನೃಹರಿರು ವಿಚಿಂತ್ಯ. ವಡವಾಗ್ನಿಯಲ್ಲಿ ಮಹಾದೇವ ಇರ್ತಾನೆ ಅಂತ ಇಲ್ಲಿ ಬಂದಿದೆ. ಆ ವಡವಾಗ್ನಿಯಲ್ಲಿ ಮಹಾದೇವನನ್ನ, ಅವನಲ್ಲಿ ನರಸಿಂಹನನ್ನು ಚಿಂತನೆ ಮಾಡಬೇಕು ಅಂತ. ಯೋ ವಾಡವಾಗ್ನಿ ನೃಹರಿರು ವಿಚಿಂತ್ಯ ಅನ್ನೋದು ಕರ್ಮ ನಿರ್ಣಯದಲ್ಲಿ ಬಂದಿರುವಂತಹ ಮಾತು. ಹಿಂದೊಂದು ಬಾರಿ ಹೇಳಿದ್ದೆ. ಅಲ್ಲಿಗೆ ಆ ಪ್ರಸ್ತುತ ಅಧ್ಯಾಯ ಸಮಾಪ್ತ ಆಗಿದೆ. ಮುಂದಿನ ಅಧ್ಯಾಯದಲ್ಲಿ ಆ ಯುಧಿಷ್ಠಿರ ಭೀಷ್ಮರನ್ನ ಈ ಧರ್ಮದ ಕುರಿತಾಗಿ, ಧರ್ಮದ ಆಧಾರಗಳ ಕುರಿತಾಗಿ ಪ್ರಶ್ನೆ ಮಾಡಿದಂತಹ ಒಂದು ಭಾಗ ಬರ್ತದೆ. ಭೀಷ್ಮರನ್ನು ಹೀಗೆ ಕೇಳಿದ ಯುಧಿಷ್ಠಿರ, ನೀವು ಸರ್ವಧರ್ಮಗಳನ್ನು ತಿಳಿದವರು, ಪ್ರತ್ಯಕ್ಷ ಆಗಮೋ ವೇತ್ತಿ ಕಿಂತಯೋ ಕಾರಣಂ ಭವೇತ್. ಧರ್ಮದ ಕುರಿತಾಗಿ ನಮಗೇನಾದರೂ ಸಂಶಯಗಳು ಬಂದ್ರೆ ಆ ಧರ್ಮ ಸೂಕ್ಷ್ಮ ಯಾವುದು ಅಂತ ತೀರ್ಮಾನ ಮಾಡುವಲ್ಲಿ ಪ್ರತ್ಯಕ್ಷ ಮುಖ್ಯವೋ ಆಗಮ ಮುಖ್ಯವೋ ಅದನ್ನಷ್ಟು ವರ್ಣನೆ ಮಾಡಿ. ನಾಸ್ತ್ಯತ್ರ ಸಂಶಯ ಕಶ್ಚಿತ್ ಇತಿಮೇ ವರ್ತತೆ ಮತಿ ಅಂತಾರೆ ಭೀಷ್ಮರು. ಪ್ರಶ್ನೆ ನೀನು ಕೇಳಿದ್ದೆ, ಆದರೆ ನಿನಗಿದು ಗೊತ್ತಿಲ್ಲದೇ ಇಲ್ಲ, ಮತ್ತೆ ಇದ್ರ ಬಗ್ಗೆ ಜ್ಞಾನಿಗಳಿಗೆ ಸಂಶಯನೂ ಏನೂ ಇಲ್ಲ. ಎಲ್ಲದಕ್ಕೂ ಶಾಸ್ತ್ರವೇ ಆಧಾರ. ಜಾನಂತೋಪಿ ವಿಶೇಷಾಂಶ ಜ್ಞಾಪನಾಯ ಖ್ಯಾಪನಾಯವ. ಜಾನಂತೋಪಿ
ವಿಶೇಷಾರ್ಥ ಜ್ಞಾನಾಯ ಖ್ಯಾಪನಾಯವ ಪೃಚ್ಛಂತಿ ಸಾಧವೋ ಯಸ್ಮಾತ್ ತೇನ ಪೃಚ್ಛಸಿ ಪಾರ್ಥಿವ ಅಂತ ಇದು ಅಗ್ನಿಪುರಾಣದ ಒಂದು ಮಾತಿದೆ. ಅಲ್ಲಿ ಅರ್ಜುನನಿಗೆ ಒಬ್ಬರು ಯಾರೋ ಜ್ಞಾನಿಗಳು ವರ್ಣನೆ ಮಾಡಿದಂಥ ಭಾಗ ಇದ್ದಿರಬೇಕಿದೆ. ಸಾಧಾರಣವಾಗಿ ಸಜ್ಜನರು, ದೇವತೆಗಳು, ಋಷಿಗಳು ತಮಗೆಲ್ಲ ತಿಳಿದಿದ್ರೂ ಕೂಡ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ತಿಳಿಯಬೇಕು. ಯಾರಾದರೂ ದೊಡ್ಡ ಜ್ಞಾನಿಗಳು ತಮಗೆ ಸಿಕ್ಕಾಗ, ಅಥವಾ ಈಗಿರುವ ಜ್ಞಾನವನ್ನು ಇನ್ನೂ ದೃಢ ಮಾಡಿಕೊಳ್ಬೇಕು. ಮತ್ತೆ ಅವರಿವರ ಸಂಭಾಷಣೆಯಿಂದ ಜಗತ್ತಿಗೆ ಆ ವಿಷಯ ದೃಢ ಆಗಬೇಕು ಅನ್ನುವುದಕ್ಕಾಗಿ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಿರ್ತಾರಂತೆ. ಇದು ಅಗ್ನಿಪುರಾಣದ ಮಾತು. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಖ್ಯಾಪನಾಯವ ಪೃಚ್ಛಂತಿ ಸಾಧವೋ ಯಸ್ಮಾತ್. ಅದರಂತೆ ಯುಧಿಷ್ಠಿರ ಭೀಷ್ಮರನ್ನ ಹೀಗೆ ಕೇಳ್ತಾ ಇದ್ದಾನೆ. ಆ ಭೀಷ್ಮರು ಅದರಂತೆ ಮುಂದೆ ಉತ್ತರಿಸ್ತಾ ಇದ್ದಾರೆ. ಇಲ್ಲಿ ಈ ಧರ್ಮದ ಕುರಿತಾಗಿ ಅವರು ಹೇಳುವಂತಹ ಒಂದು ಮಾತು ಕೂಡ ನಮ್ಮೆಲ್ಲರ ಜೀವಮಾನದಲ್ಲೂ ಕೂಡ ನಮಗೆ ಅನುಭವಕ್ಕೆ ಬಂದಿರುವಂಥದ್ದೇ. ಸಂಶಯ ಸುಗಮೋ ರಾಜನ್ ನಿರ್ಣಯಸ್ತತ್ರ ದುರ್ಗಮಃ. ತುಂಬಾ ಸುಂದರವಾದ ಮಾತಿದೆ. ಧರ್ಮದ ವಿಷಯವಾಗಿ ಸಂಶಯಗಳು ಬಹಳ ಸುಲಭವಾಗಿ ಬರ್ತವೆ, ಎಲ್ರಿಗೂ ಬರ್ತವೆ, ಪಂಡಿತರಿಗೂ ಬರ್ತವೆ, ಪಾಮರರಿಗೂ ಬರ್ತವೆ. ಆದರೆ ಅದನ್ನು ನಿರ್ಣಯಿಸುವುದು ಬಹಳ ಕಷ್ಟ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿ. ಸಂಶಯಗಳು ಬಂದಷ್ಟು ಸುಲಭವಾಗಿ ಅವು ಪರಿಹಾರ ಕಾಣೋದಿಲ್ಲ. ಮತ್ತೆ ಯಾರಾದರೂ ಅದಕ್ಕೇನಾದರೂ ಪರಿಹಾರ ಸಿಕ್ಕರೆ, ಪರಿಹಾರ ಹೇಳಿದ್ರೂ ಕೂಡ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಬರ್ತದೆ ಅಂತ ಅರ್ಥ. ಹಿಂದೆ ಅದನ್ನು ವನಪರ್ವದಲ್ಲಿ ನಾವು ನೋಡಿದ್ದೇವೆ. ತರ್ಕೋ ಪ್ರತಿಷ್ಠಾ ಶ್ರುತಯೋ ವಿಭಿನ್ನಾ ನೈಕೋ ಋಷಿ ಯಸ್ಯ ವಚಃ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಸ್ಸ ಪಂಥಾಹ ಅಂತ ಆ ಮಾತು. ತರ್ಕ ಅಪ್ರತಿಷ್ಠ. ತರ್ಕದಿಂದ ಏನಾದರೂ ಒಂದು ತೀರ್ಮಾನ ಮಾಡೋಣ ಅಂದ್ರೆ ಆ ತರ್ಕಕ್ಕೆ ನೆಲೆಯೇ ಇಲ್ಲ, ಧರ್ಮವನ್ನು ತೀರ್ಮಾನ ಮಾಡ್ಲಿಕ್ಕಾಗೋದಿಲ್ಲ. ಶ್ರುತಯ, ಅದಕ್ಕೇನಾದ್ರೂ ವೇದವಾಕ್ಯಗಳು, ಪುರಾಣ ವಾಕ್ಯಗಳು, ಸ್ಮೃತಿ ವಾಕ್ಯಗಳು ಇವೆಯಾ ನೋಡೋಣ ಅಂದ್ರೆ ವಿಭಿನ್ನ ನಾನಾ ಥರದ ಶ್ರುತಿ ಸ್ಮೃತಿ ವಾಕ್ಯಗಳೆಲ್ಲ ಕಂಡು ಬರ್ತವೆ. ಅವುಗಳಲ್ಲಿ ಪರಸ್ಪರ ಸಾಮರಸ್ಯವನ್ನು ಸ್ಥಾಪಿಸುವುದು ಹೇಗೆ ಅನ್ನೋದೇ ದೊಡ್ಡ ಸಮಸ್ಯೆ. ಇವತ್ತಿನ ಈ ಕಾಲದಲ್ಲಿ ಮತ್ತೊಂದು ಸಮಸ್ಯೆ ಅಂದ್ರೆ ಆ ಕಂಡು ಬಂದಿರುವಂತಹ ಶ್ರುತಿ ಸ್ಮೃತಿ ಮೊದಲಾದ ವಾಕ್ಯಗಳು, ಯಾವ್ದಾವುದು ಪುರಾಣದ ವಾಕ್ಯಗಳು, ಸ್ಮೃತಿ ವಾಕ್ಯಗಳು ಎಲ್ಲ ಏನು ಕಂಡು ಬರ್ತವೆ, ಅದರಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ಹುಡುಕೋದು ಮತ್ತೂ ಕಷ್ಟದ ಕೆಲಸ. ಹಿಂದಿನ ಕಾಲದಲ್ಲಿ ಎಲ್ಲವೂ ಅಸಲಿಯಾಗಿದ್ದಾಗಲೇ ಅವುಗಳ ತಾತ್ಪರ್ಯವನ್ನು ಹುಡುಕೋದು ದೊಡ್ಡ ಕಷ್ಟ ಆಗ್ತಿತ್ತು. ಈಗ ನಕಲಿಗಳ ಹಾವಳಿ ಬೇರೆ, ನಕಲಿ ಧರ್ಮದ್ದರು ಮತ್ತು ನಕಲಿ ಧರ್ಮ ಗ್ರಂಥಗಳು, ಅವುಗಳ ಹಾವಳಿ ಬೇರೆ. ಆದ್ರಿಂದ ಅದನ್ನು ತೀರ್ಮಾನ ಮಾಡೋದು ಕಷ್ಟ. ಮಹಾಜನೋ ಏನ ಗತಸ್ಸ ಪಂಥ. ದೊಡ್ಡವರು ಹೇಗೆ ನಡ್ಕೊಂಡಿದ್ದಾರೋ ಹಾಗೆ ನಡ್ಕೊಳ್ಬೇಕು, ಅಷ್ಟೇ ಗೊತ್ತಾಗ್ತದೆ. ಪ್ರತ್ಯಕ್ಷಂ ಕಾರಣಂ ದೃಷ್ಟಂ. ಈ ಪ್ರತ್ಯಕ್ಷ ಅಂತನ್ನುವುದು ನಮಗೆ ಎಲ್ಲ ಕಡೆ ಸುಲಭವಾಗಿ ಸಿಗುವಂಥ, ನಮಗೆಲ್ರಿಗೂ ಅನುಭವಕ್ಕೆ ಬರುವಂಥ ಒಂದು ಆಧಾರ. ಹೇತುಕಾಹ ಪ್ರಾಜ್ಞಮಾನಿನಃ ನಾಸ್ತೀತ್ಯೇವಂ ವ್ಯವಸ್ಯಂತಿ. ಕೆಲವರು ಈ ಜಗತ್ತಿನಲ್ಲಿ ಜ್ಞಾನಿಗಳಿದ್ದಾರೆ, ಜ್ಞಾನಿಗಳು ಅಂತ ತಮ್ಮನ್ನು ತಾವು ಹೇಳ್ಕೊಂಡಿದ್ದಾರೆ. ಅವರೇನ್ ಮಾಡ್ತಾರೆ, ನಾಸ್ತೀತ್ಯೇವಂ ವ್ಯವಸ್ಯಂತಿ, ಎಲ್ಲಿ ಯಾವುದೂ ಇಲ್ಲ, ಪರೋಕ್ಷವಾದಂತಹ ಧರ್ಮ ಅಧರ್ಮ ಸ್ವರ್ಗ ನರಕ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅವರು. ಹೇತುಕಾಹ, ಪ್ರತಿಯೊಂದಕ್ಕೂ ತರ್ಕವನ್ನೇ ಮುಂದೆ ಮಾಡ್ತಾರೆ. ಸತ್ಯಂ ಸಂಶಯಮೇವಚ, ಎಲ್ಲಾ ಕಡೆಯೂ ಸಂಶಯವನ್ನೇ ತೋರಿಸ್ತಾರೆ. ಬಾಲಾಹ ಪಂಡಿತ ಮಾನಿನಃ, ಅವರೆಲ್ಲ ಪಂಡಿತ ಮಾನಿಗಳಷ್ಟೇ. ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾಹ ಅಂತ ಉಪನಿಷತ್ತು ಅವ್ರನ್ನ ಹಾಸ್ಯ ಮಾಡಿದೆ. ಸ್ವಯಂ ಧೀರಾಹ. ಈ ಆಧುನಿಕ ಕಾಲದಲ್ಲಿ ಈ ಸೆಲ್ಫ್ ಸ್ಟೈಲ್ಡ್ ಅಂತ ಒಂದು ಶಬ್ದ ಉಪಯೋಗ ಮಾಡ್ತಾರೆ. ಯುದ್ಧದ ನಮಗೆ ಸೈನ್ಯದಲ್ಲಿ, ದೇಶದ ಅಧಿಕೃತ ಸೈನ್ಯದಲ್ಲಿ ಮೇಜರ್ಗಳು, ಕಮಾಂಡೋಗಳು, ಲೆಫ್ಟಿನೆಂಟ್ಗಳು ಹೀಗೆಲ್ಲ ಇರ್ತಾರೆ, ಸರ್ಕಾರದಿಂದ ನಿಯುಕ್ತರಾದವರು ಅವರು. ಇನ್ನು ಕೆಲವು ಕಡೆ ಈ ಅನಧಿಕೃತ ಸೈನ್ಯಗಳು, ಸಮಾಜದ ವಿರೋಧಿಯಾದಂತಹ ದುಷ್ಟಶಕ್ತಿಗಳು, ಅವರು ಕೆಲವು ಬಾರಿ ಕೆಲಸ ಮಾಡ್ತಿರ್ತಾರಲ್ಲ, ಅವರು ಸ್ವಯಂ ಘೋಷಿತ ಕಮಾಂಡರ್ಗಳು, ಸ್ವಯಂ ಘೋಷಿತ ಲೆಫ್ಟಿನೆಂಟ್ಗಳು ಅಂತೆಲ್ಲ ಪತ್ರಿಕೆಗಳಲ್ಲಿ ಅವ್ರ ಬಗ್ಗೆ ವರ್ಣನೆ ಮಾಡ್ತಿರ್ತಾರೆ. ಅವರನ್ನ
ಕಮಾಂಡರ್ಗಳು ಅಂತೇಳಿ, ಕಮಾಂಡರ್ ಇನ್ ಚೀಫ್ ಅಂತ ಹೇಳಿ ಯಾರು ಕರೆದಿರ್ತಾರೆ, ಯಾರು ಅವ್ರಿಗೆ ಬಿರುದು ಕೊಟ್ಟಿರ್ತಾರೆ, ಬೇರೆ ಯಾರಿಗೂ ಕೊಡಬೇಕಾಗಿಲ್ಲ, ತಮಗೆ ತಾವೇ ತಿಳ್ಕೊಂಡಿರ್ತಾರೆ. ಆ ಸೆಲ್ಫ್ ಸ್ಟೈಲ್ಡ್ ಅನ್ನುವುದೇ ಇಂಗ್ಲಿಷ್ನಲ್ಲಿ ಸ್ವಯಂ ಧೀರಾ. ನಾವು ಜ್ಞಾನಿಗಳು ಅಂತ ನಮ್ಮನ್ನ ಯಾರು ಒಪ್ಪಬೇಕು, ಯಾರು ಶಿಫಾರಸ್ ಮಾಡಬೇಕು? ಇನ್ನೂ ದೊಡ್ಡ ಜ್ಞಾನಿಗಳಿದ್ರೆ ಪರವಾಗಿಲ್ಲ, ಚೆನ್ನಾಗಿ ತಿಳ್ಕೊಂಡಿದ್ದೆ, ಸಮಾಜಕ್ಕೆ ಏನಾದರೂ ಉಪಯುಕ್ತವಾದನ್ನು ಹೇಳು ಅಂತ ನಮಗೊಂದಿಷ್ಟು ಆಶೀರ್ವಾದ ಮಾಡಬೇಕು. ಬೇರೆ ಯಾರು ಏನೂ ಹೇಳ್ತಾ ಇಲ್ಲ, ನಮ್ಮನ್ನು ನಾವೇ ಪಂಡಿತರು ಅಂತ ತಿಳ್ಕೊಂಡ್ಬಿಟ್ರೆ ನಾವು ಸ್ವಯಂ ಧೀರರು. ಪಂಡಿತಂ ಮನ್ಯಮಾನಾಹ ಅಂತ ಉಪನಿಷತ್ತು ಅವ್ರನ್ನ ಹಾಸ್ಯ ಮಾಡಿದೆ. ಅಲ್ಲಿ ಪಂಡಿತಂ ಮನ್ಯಮಾನ ಅಂತಿದ್ದದೆ, ಇಲ್ಲಿ ಪಂಡಿತ ಮಾನಿನಃ ಅಂತಿದೆ. ಆದ್ರಿಂದಲೇ ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಈ ನಮ್ಮದೊಂದು ಹೆಸರು ಹಾಕೊಳ್ತೇವೆ ನಾವು ಸಾಮಾನ್ಯವಾಗಿ. ಆ ಹೆಸರು ಹಾಕೊಳ್ಳುವಾಗ ಹೆಸರನ್ನು ಮೊದಲು ವಿ ಅಂದ್ರೆ ವಿದ್ವಾನ್ ಅಂತೇಳಿ, ಪ ಅಂದ್ರೆ ಕೆಲವು ಕಡೆ ಪಮ್ ಅಂತ, ಪಮ್ ಅಂದ್ರೆ ಪಂಡಿತರು ಅಂತ ಹಾಕೊಳ್ಬೇಕು. ಇನ್ನೂ ಹೆಚ್ಚಿನವರಾದ್ರೆ ಏನೋ ಡಾಕ್ಟರೇಟ್ ಮಾಡಿದ್ದೀವಿ ಅಂತ ತಿಳ್ಕೊಂಡು ನಮ್ಮಂಥವ್ರು ಡಾ ಅಂತೂ ಹಾಕೊಳ್ತೇವೆ. ಕೆಲವು ಕಡೆ ಮಶಾಸಂ ಅಂತ, ಮಧುಶಾಸ್ತ್ರ ಸಂಪನ್ನರು, ಹೀಗೆಲ್ಲ ಹಾಕೊಳ್ತೇವೆ. ಇನ್ನು ಏನೇನೋ ಬಿರುದಾವಳಿಗಳಿದ್ರೆ ಯಾರಾದ್ರೂ ಕೊಟ್ಟಿದ್ರೆ ಅದನ್ನು ಹಾಕೊಳ್ತೇವೆ. ಉಪನಿಷತ್ತು ನಮ್ಮಂಥವರಿಗೆ ಕೊಟ್ಟಿರುವಂತಹ ಸರಿಯಾದ ಬಿರುದಾವಳಿ ಅಂದ್ರೆ ಮಶಾಸಂ ಪ ಇದ್ಯಾವುದೂ ಅಲ್ಲ, ಪ ಮ ಅಥವಾ ಪಮ್ಮ, ಇದು ನಮ್ಗೆ ಕೊಟ್ಟಿರುವಂತಹ ಒಂದು ಬಿರುದಾವಳಿ. ಇದನ್ನ ಹಾಕೊಳ್ಳಿಕ್ಕೆ ಏನು ಸಂಕೋಚನ ಪಡಬೇಕಾಗಿಲ್ಲ. ವಿ ವಿದ್ವಾನ್, ವಿದ್ವಾನ್ ಅನ್ನೋದ್ರ ಸಂಕ್ಷಿಪ್ತ ರೂಪ ವಿ, ಪಂಡಿತ ಅನ್ನೋದ್ರ ಸಂಕ್ಷಿಪ್ತ ರೂಪ ಪ, ಇದನ್ನೆಲ್ಲ ಹಾಕೊಳ್ಳಿಕ್ಕೆ ಸ್ವಲ್ಪ ಸಂಕೋಚ ಆದಿತ್ತು. ಆದ್ರೆ ಉಪನಿಷತ್ತಿನ ಪಂಡಿತಂ ಮಾನಿ, ಪಂಡಿತಂ ಮನ್ಯಮಾನ ಅನ್ನೋದ್ರ ಸಂಕ್ಷಿಪ್ತ ರೂಪ ಪಮ್ಮ. ಮಹಾಭಾರತದಲ್ಲಿ ಇಲ್ಲಿ ಬಂದಿರುವಂತಹ ಪಂಡಿತ ಮಾನಿ ಪ ಮ, ಪ ಡಾಟ್ ಮ ಡಾಟ್ ಹೀಗೆ ಹಾಕೊಂಡ್ಬಿಟ್ರೆ, ಮುಂದೆ ನಮ್ಮ ಹೆಸರು ಹಾಕೊಂಡ್ಬಿಟ್ರೆ ಅದು ತುಂಬಾ ಸೂಕ್ತ ಆಗ್ತದೆ. ಇದು ನನಗೆ ನಾನು ಅನೇಕ ಬಾರಿ ಹೇಳ್ಕೊಳ್ಳುವಂಥ ಮಾತು, ಬೇರೆಯವ್ರಿಗೆ ಹೇಳೋ ಮಾತಲ್ಲ, ನನಗೆ ನಾನು ಹೇಳ್ಕೊಳ್ಳುವಂಥ ಮಾತು ಇದು. ಪಂಡಿತಂ ಮನ್ಯಮಾನರಷ್ಟೇ, ನಾವು ಪಂಡಿತರಲ್ಲ. ಆದ್ರಿಂದ ಯಾವ್ದಾವುದೋ ಸಂಗತಿಗಳನ್ನ ನಮ್ಮ ಮೂಗಿನ ನೇರಕ್ಕೆ ನಾವು ತೀರ್ಮಾನ ಮಾಡ್ಲಿಕ್ಕೆ ಹೋಗ್ತೇವೆ. ಅಥ ಚೇನ್ ಮನ್ಯಸೇ ಚೈಕಂ ಕಾರಣಂ ಕಿಂ ಭವೇದಿತಿ ಶಕ್ಯಂ ದೀರ್ಘೇಣ ಕಾಲೇನ ಯುಕ್ತೇನ ಅತಂದ್ರಿತೇನ ಚ. ಜಗತ್ತಿನ ಕಾರಣ ಏನು, ಜಗತ್ತು ಹೇಗೆ ಹುಟ್ಟಿತು, ಇದನ್ನೆಲ್ಲ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಆ ಪ್ರಸಂಗದಲ್ಲಿ ತುಂಬಾ ದೀರ್ಘವಾದ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಶಕ್ಯಂ ದೀರ್ಘೇಣ ಕಾಲೇನ, ಸುಮ್ಮನೆ ಕೆಲವೇ ಕಾಲದಲ್ಲಿ ಒಂದಿಷ್ಟು ಸಂಸ್ಕೃತವನ್ನು ಓದಿ ಪಂಡಿತರು ಅಂತ ಅನಿಸ್ಕೊಂಡು ಮಾಡಬೇಕಾದಂತಹ ತೀರ್ಮಾನ ಅದಲ್ಲ. ಬಹಳ ದೀರ್ಘಕಾಲದಲ್ಲಿ ಬಹೂನಾಂ ಜನ್ಮನಾಂ ಅಂತ ಗೀತಾ ಕೂಡ ಅದನ್ನೇ ಹೇಳಿದೆ. ಯುಕ್ತೇನ ಅತಂದ್ರಿತೇನ, ಯುಕ್ತ ನಿತ್ಯ ಯೋಗವನ್ನ ಅಭ್ಯಾಸ ಮಾಡಬೇಕು. ಅತಂದ್ರಿತೇನ ಯಾವುದೇ ಆಲಸ್ಯವಿಲ್ಲದೆ, ಪ್ರಾಣಯಾತ್ರ ಮನೇಕಾಂಚ ನಿತ್ಯ ಪ್ರಾಣಯಾತ್ರ ಮಾಡಬೇಕು. ಪ್ರಾಣಯಾತ್ರ ಮಾಡುವುದಂದ್ರೆ ಶರೀರ ಯಾತ್ರ, ಪ್ರಾಣಯಾತ್ರ ಅಂತೆಲ್ಲ ಒಂದೇ ಶಬ್ದಗಳು. ಈ ಶರೀರ ಬದುಕಿರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆಹಾರ ಸ್ವೀಕಾರ ಮಾಡಿಕೊಂಡು ಅಷ್ಟು ಮಾತ್ರ ಧನ ಸಂಪಾದನೆ ಮಾಡಿ ಅದರಂತೆ ಮುಂದುವರಿಬೇಕು. ಹಾಗೆ ದೀರ್ಘಕಾಲದ ವಿಮರ್ಶೆ ಮಾಡಿದರೆ ಒಂದಿಷ್ಟು ಏನಾದರೂ ತಿಳಿದಿತ್ತು, ಇಲ್ಲದೆ ಹೋದ್ರೆ ತಿಳಿಯುವುದು ಸಾಧ್ಯ ಇಲ್ಲ. ಅಂಥವನು ಆ ಜಗತ್ತಿನ ಕಾರಣವನ್ನ ಅಂದ್ರೆ ಪರಬ್ರಹ್ಮವನ್ನು ತಿಳಿಯುವುದು ಸಾಧ್ಯ. ತತ್ಪರೇಣೈವ ನಾಣ್ಯೇನ ಶಕ್ಯಂ ಹೇತತ್ ನಕಾತ್ತು ಕಾರಣಂ. ಇಷ್ಟು ನಿಷ್ಠನಾದಂತಹ ತತ್ವಜ್ಞಾನದ ಬಗ್ಗೆ ಅಷ್ಟು ಕಾಳಜಿ ಇರುವಂತಹ ವ್ಯಕ್ತಿಗೆ ಅದು ತಿಳಿಯುವುದು ಸಾಧ್ಯ. ಹೇತೂನಾಂ ಅಂತಮಾಸಾಧ್ಯ, ಎಲ್ಲ ತರ್ಕಗಳ ಹಂತವನ್ನು ದಾಟಿ ಮುಂದೆ ಜ್ಞಾನವನ್ನು ಅವನು ಪಡೆಯುತ್ತಾನೆ. ಯಾವತ್ತು ವೇದಗಳಿಂದ ತತ್ವೇನ ಆಗಮನಂ ರಾಜನ್ ಹೇತ್ವಾಗಮನಂ ತಥಾ, ಈ ಕೇವಲ ತರ್ಕಗಳಿಂದ ತೀರ್ಮಾನ ಆಗುವಂಥದ್ದಲ್ಲ, ಶಾಸ್ತ್ರಗಳಿಂದಲೇ ಅದೆಲ್ಲವೂ ಕೂಡ ತೀರ್ಮಾನ ಆಗಬೇಕು. ಪ್ರತ್ಯಕ್ಷಂ ಲೋಕದ ಸಿದ್ಧಂ, ಯುಧಿಷ್ಠಿರ ಕೇಳ್ತಾನೆ, ಜನರ ದೃಷ್ಟಿಯಿಂದ ಪ್ರತ್ಯಕ್ಷ ಪ್ರಮಾಣ ಅಂತ ಅನ್ನೋದು ಹೆಚ್ಚು ಉಪಯುಕ್ತವಾದದ್ದು. ಎಲ್ಲ ಕಡೆ ಜನರು ಪ್ರತ್ಯಕ್ಷವನ್ನೇ ಬಳಸ್ತಾರೆ. ಲೋಕಶ್ಚ ಆಗಮ ಪೂರ್ವಕ, ಅನುಮಾನ ಆಗಮ ಇತ್ಯಾದಿ ಪ್ರಮಾಣಗಳನ್ನು, ಶಿಷ್ಟಾಚಾರ, ದೊಡ್ಡವರ ನಡತೆ, ಅದನ್ನು ಕೂಡ ಪ್ರಮಾಣ ಎಂಬುದಾಗಿ ಸ್ವೀಕಾರ ಮಾಡ್ತಾರೆ. ಇವಿಷ್ಟರಲ್ಲಿ ಯಾವುದು ಪ್ರಬಲ, ಈ ವಿಷಯ ಒಂದಷ್ಟನ್ನು ವರ್ಣನೆ ಮಾಡು. ಅದಕ್ಕೆ ಧರ್ಮಸ್ಯ ಹ್ರಿಯಮಾಣಸ್ಯ ಬಲವದ್ಭಿರ್ ದುರಾತ್ಮಭಿ
ಈ ಧರ್ಮ ಭೀಷ್ಮಕ್ಕೆ ಉತ್ತರ ಹೇಳ್ತಾನೆ. ಅನೇಕ ಕಡೆ ದುಷ್ಟರಾದವರು ಧರ್ಮವನ್ನು ನಾಶ ಮಾಡ್ತಿರ್ತಾರೆ. ಮಹಾತ್ಮರು ಆ ಧರ್ಮವನ್ನ ಮತ್ತೆ ಪ್ರತಿಪಾದನೆ ಮಾಡ್ತಾರೆ. ಅಷ್ಟಾದ್ರೂ ಮತ್ತೆ ಧರ್ಮ ಅಂತ ಅನ್ನೋದು ಚಿನ್ನ ವಿಚ್ಛಿನ್ನ ಆಗ್ತದೆ. ಇದು ಕಾಲದ ಪ್ರಭಾವ ಅಂತ ನಂದೊಂದು ವ್ಯಾಖ್ಯಾನ. ಸಿದ್ಧೇಶಃ ಕಾಲ ವಿಪ್ಲುತಂ ಅಂತ ಭಾಗವತದಲ್ಲಿ ಕಪಿಲ ಋಷಿ ಈ ಜಗತ್ತಿನಲ್ಲಿ ಅವತಾರ ಮಾಡಿದ. ಕಾಲದ ಹಾವಳಿಯಿಂದಾಗಿ ವಿಪ್ಲುತವಾದಂತಹ ಹಾಳಾಗಿ ಹೋದಂತಹ ತತ್ವವನ್ನ ಮತ್ತೆ ಜಗತ್ತಿನಲ್ಲಿ ಸ್ಥಾಪಿಸುವುದು ಆತನ ಉದ್ದೇಶ ಆಗಿತ್ತು. ಇದು ಆಯಾ ಕಾಲಕ್ಕೆ, ಅದು ಕೇವಲ ಕಲಿಯುಗದಲ್ಲಿ ಮಾತ್ರ ಅಲ್ಲ, ಕೃತ ತ್ರೇತ ದ್ವಾಪರ ಮೊದಲಾದ ಎಲ್ಲಾ ಯುಗಗಳಲ್ಲೂ ಕೂಡ ಕಾಲಕ್ರಮೇಣ ತತ್ವ ಅಂತ ಅನ್ನೋದು ಕಲುಷಿತ ಆಗ್ತದೆ. ಆಗ ಕಪಿಲ, ದತ್ತ ಇತ್ಯಾದಿ ರೂಪಗಳಿಂದ ದತ್ತಾತ್ರೇಯನ ಅವತಾರಕ್ಕೂ ಅದೇ ಹಿನ್ನೆಲೆ. ವೇದ, ಯಜ್ಞಗಳು ಇತ್ಯಾದಿ ಎಲ್ಲವೂ ಕೂಡ ಲುಪ್ತ ಆಗಿ ಹೋಗಿದ್ದವು. ವರ್ಣ ವ್ಯವಸ್ಥೆಯೆಲ್ಲ ಕಲುಷಿತವಾಗಿತ್ತು. ಆಗ ಆ ದತ್ತಾತ್ರೇಯ ಅವತರಿಸಿದ ಅಂತ ಹರಿವಂಶದಲ್ಲಿ ವರ್ಣನೆ ಇದೆ. ಕಾಲೇನ ಪರಿಭಿದ್ಯತೆ ಅಂತ ಅದಕ್ಕೆ ಹೇಳಿರೋದು. ತುಂಬಾ ಮಹತ್ವದ ಮಾತು. ಕಾಲಕ್ರಮವಾಗಿ ಅದೆಲ್ಲ ನಷ್ಟ ಆಗಿ ಹೋಗ್ತದೆ. ಆಗ ಸ್ವಯಂ ಭಗವಂತನೇ ವ್ಯಾಸಾದ ರೂಪದಿಂದ ಅಥವಾ ಮತ್ತಾರಾದರೂ ಋಷಿಗಳು ವ್ಯಾಸರಾಗಿ ಕಾರ್ಯ ಮಾಡಿದಾಗ ಅವರಿಗೆ ಮಾರ್ಗದರ್ಶಕನಾಗಿ ಭಗವಂತ ಬರಬೇಕಾಗ್ತದೆ. ಅಧರ್ಮಾಃ ಧರ್ಮರೂಪೇಣ ತೃಣೈಃ ಕೂಪಾ ಇವಾವೃತಾಃ ತತಸ್ಥೈರ್ಭಿದ್ಯತೆ ವೃತ್ತಂ ಶೃಣು ಚೈವ ಯುಧಿಷ್ಠಿರ. ಅನೇಕ ಕಡೆ ಈ ಅಧಾರ್ಮಿಕ ಚಟುವಟಿಕೆಗಳು ಧರ್ಮದ ಒಂದು ರೂಪವನ್ನು ತಾಳಿ ಎಲ್ಲ ಕಡೆ ಪ್ರಚಾರದಲ್ಲಿ ಕಾಣ್ತವೆ. ಅದು ಹೇಗೆ ಅಂದ್ರೆ, ಕೆಲವು ಕಡೆ ಕಾಡುಗಳಲ್ಲಿ ಬಾವಿಗಳು ಇರ್ತವೆ, ಆಳದ ಬಾವಿ. ಅದರ ಬಾವಿಯ ಮೇಲ್ಭಾಗ, ಅದರ ಸರ್ಫೇಸ್ ಎಲ್ಲ ಹುಲ್ಲು ಪೊದೆ ಇತ್ಯಾದಿಗಳಿಂದ ಮುಚ್ಚಿ ಹೋಗಿರ್ತದೆ. ಅಂತ ಕಡೆ ಹೋಗಿ ಅದನ್ನು ತಿಳಿಯದೆ ಬಾವಿಯೊಳಗೆ ಬಿದ್ದು ಬಿಡೋ ಪ್ರಸಂಗ ಬರ್ತದೆ. ಕೆಲವು ಬಾರಿ ಆನೆಗಳನ್ನು ಹಿಡಿಯಲಿಕ್ಕೆ ಅಂತ ದೊಡ್ಡ ದೊಡ್ಡ ಹೊಂಡಗಳನ್ನು ತೋಡಿ ಅದರ ಮೇಲೆ ಹುಲ್ಲು ಇತ್ಯಾದಿಗಳನ್ನು ಮುಚ್ಚಿ ಆ ಕಾಡಾನೆಗಳು, ಸೊಕ್ಕಿದ ಆನೆಗಳಲ್ಲಿ ಬಂದು ಬೀಳುವಂತೆ ಮಾಡ್ತಾರೆ. ಆನೆಗಳನ್ನು ಹಿಡಿಯುವ ವಿಧಾನ ಅದು. ಅದರಂತೆ ಈ ಹುಲ್ಲು ಪೊದೆಗಳಿಂದ ಮುಚ್ಚಲ್ಪಟ್ಟಂತಹ ಬಾವಿಯಂತೆ ಬಾವಿಯೊಳಗೆ ಬಿದ್ದರೆ ಮುಗಿತು, ಅಲ್ಲಿಂದ ಮೇಲೆ ಬರುವುದೇ ಸಾಧ್ಯ ಇಲ್ಲ. ಆನೆ ಬಿದ್ದಂತೆನೆ ನಾವು ಆನೆಯಂತೆ ಮದಾಂಧರು. ನಾವು ಸಂಚಾರ ಮಾಡ್ತಾ ಇರುವಾಗ ಮೇಲಿರುವ ಹುಲ್ಲು ಇತ್ಯಾದಿಗಳನ್ನು ಗಮನಿಸದೆ ಆ ಅಧರ್ಮ ಎಂಬ ಬಾವಿಯಲ್ಲಿ ಬಿದ್ದು ಬಿಡ್ತೇವೆ. ಅಧರ್ಮ ಎಂಬ ಬಾವಿ ಮೇಲೆ ಹುಲ್ಲು ಸೊಪ್ಪು ಇತ್ಯಾದಿಗಳಿಂದ ಆವೃತವಾಗಿ ಧರ್ಮದಂತೆ ಕಾಣಿಸ್ತಾ ಇರ್ತದೆ. ಅದು ಅವೃತ್ಯಾಯೇಚ ಛಿಂದಂತಿ. ಶ್ರುತಿತ್ಯಾಗಪರಾಯಣಾಃ ಶ್ರುತತ್ಯಾಗಪರಾಯಣಾಃ ಧರ್ಮ ವಿದ್ವೇಷಿಣೋ ಮಂದಾಃ ಇತ್ಯುಕ್ತಸ್ತೇಷು ಸಂಶಯಃ. ಅವೃತ್ತಾಹ ಅಂತ ಕೆಲವು ಕಡೆ ಪಾಠ ಇದೆ, ಅವೃತ್ಯ ಅಂತ ಕೆಲವು ಕಡೆ ಪಾಠ ಇದೆ. ಜೀವನೋಪಾಯ ಏನನ್ನೂ ಕಾಣದೆ ವೇದ ಇತ್ಯಾದಿಗಳನ್ನ ನಿಂದನೆ ಮಾಡಿ ವೇದೋಕ್ತವಾದ ಕರ್ಮಗಳನ್ನೆಲ್ಲ ಬಿಟ್ಟು ಬಿಡ್ತಾರೆ. ಅವರು ಮಂದರು, ಜ್ಞಾನಿಗಳಲ್ಲ ಅವರು ಅಂತ ಒಂದ್ ಕಡೆ ಅನುವಾದ ಇದೆ. ಅವೃತ್ಯ ಅದು ತೃತೀಯ ವಿಭಕ್ತಿ ಏಕವಚನ. ಅವೃತ್ತಾಹ ಅಂತ ನವಿದ್ಯತೆ ವೃತ್ತಂ ಯೇಷಾಂತೆ ಅವೃತ್ತಾಹ ಅಂತ ಪ್ರಥಮ ವಿಭಕ್ತಿ ಬಹುವಚನದ ರೂಪ ಇನ್ನೊಂದಿದೆ. ಅವೃತ್ತರು ಅಂದ್ರೆ ಆಚಾರಹೀನರು, ಅದು ಆ ಥರ ಇನ್ನೊಂದು ಪಾಠ ಇದೆ. ಅವೃತ್ತಾಹ ಅನ್ನೋ ಪಾಠನೇ ನಂಗೆ ಹೆಚ್ಚು ಚೆನ್ನಾಗಿ ಕಾಣಿಸ್ತದೆ. ಶ್ರುತತ್ಯಾಗ ಪರಾಯಣಾಹ, ಈ ವೇದಗಳನ್ನ, ವೇದೋಕ್ತ ತತ್ವಜ್ಞಾನವನ್ನೆಲ್ಲ ಅವ್ರು ಬಿಟ್ಟು ಬಿಡ್ತಾರೆ. ಆಗ ಅಂಥವರ ದುರ್ಬೋಧನೆಗೆ ನಾವು ಬಲಿಯಾಗಬಾರದು. ಜ್ಞಾನಿಗಳ ಪ್ರೀತಿಗಾಗಿ ವೇದೋಕ್ತ ಕರ್ಮಗಳನ್ನೇ ಮಾಡಬೇಕು, ಅವರನ್ನೇ ಪ್ರಶ್ನಿಸಬೇಕು. ಸಂತುಷ್ಟಾಹ ಉಪಾಸ್ವಚ ಪೃಚ್ಛಚ ತಾಸಾಂ ಉಪಾಸ್ವಚ ಪೃಚ್ಛಚ ಅಂತವ್ರ ಹತ್ರ ಹೋಗಿ ಧರ್ಮ ಏನು ಅಂತ ಅವರನ್ನ ಪ್ರಶ್ನಿಸಬೇಕು. ಆಗ ಅವರೇ ಅದನ್ನ ವರ್ಣಿಸ್ತಾರೆ. ಅವರ ಮೂಲಕ ಧರ್ಮವನ್ನು ತಿಳಿದು ಆಚರಣೆಗೆ ತರಬೇಕು. ಅರ್ಥಕಾಮಗಳಿಗೆ ಹೆಚ್ಚು ಬೆಲೆ ಕೊಡದೆ ಧರ್ಮವನ್ನೇ ಅವರು ನಂಬುತ್ತಾರೆ. ಅಂಥವರನ್ನ ನಂಬಿ ನೀನು ಮುಂದುವರಿಬೇಕು. ಅಂಥ ಸತ್ಪುರುಷರ ಸದಾಚಾರ,
ಅವರ ಜ್ಞಾನ ಅದೆಂದೂ ನಷ್ಟ ಆಗೋದಿಲ್ಲ. ಆವಾಗ ಯುಧಿಷ್ಠಿರ ಮತ್ತೆ ಕೇಳ್ತಾನೆ, ಪುನರೇವ ಹಿ ಮೇ ಬುದ್ಧಿ ಸಂಶಯ ಪರಿಮುಷ್ಯತೆ. ನನಗೆ ಮತ್ತೂ ಒಂದು ರೀತಿ ಸಂಶಯ ಬರ್ತದೆ. ವೇದಗಳು ಪ್ರತ್ಯಕ್ಷ ಮತ್ತು ಶಿಷ್ಟಾಚಾರ. ವೇದಾಹ ಪ್ರತ್ಯಕ್ಷಂ ಆಚಾರ ಪ್ರಮಾಣಂ ತತ್ರಯಂ ಯದಿ. ಜಗತ್ತಿನಲ್ಲಿ ವೇದಾದಿ ಶಾಸ್ತ್ರಗಳು ಮತ್ತೆ ಪ್ರತ್ಯಕ್ಷ ಪ್ರಮಾಣ ಮತ್ತು ಸದಾಚಾರ ಜ್ಞಾನಿಗಳ ಆಚಾರ, ಈ ಮೂರೂ ಧರ್ಮಕ್ಕೆ ಪ್ರಮಾಣ ಆಗುವುದಾದರೆ ಅವು ಬೇರೆ ಬೇರೆದನ್ನೇ ಆಯಾ ಕಾಲಕ್ಕೆ ತಕ್ಕಂತೆ ವರ್ಣನೆ ಮಾಡಿಬಿಡ್ತಾವಲ್ಲ. ಆಗ ನಾವು ಯಾವುದನ್ನು ನಂಬಬೇಕು? ನಮಗೆ ಅದ್ರ ಬಗ್ಗೆ ಗೊಂದಲ ಆಗ್ತದಲ್ಲ ಅಂತ ಯುಧಿಷ್ಠಿರ ಕೇಳಿದಾಗ ಭೀಷ್ಮರು ಅದಕ್ಕೆ ಈ ಮುಂದಿರಂತೆ ಉತ್ತರಿಸ್ತಾರೆ. ಈ ದುರಾಚಾರಿಗಳು ಧರ್ಮವನ್ನ ಹಾನಿಗೀಡು ಮಾಡ್ತಾರೆ. ವಾಸ್ತವಿಕವಾಗಿ ಧರ್ಮ ಅನ್ನೋದು ಒಂದೇ ಇರ್ತದೆ. ಶಿಷ್ಟಾಚಾರ ಹೇಳುವುದು ಮತ್ತು ಶಾಸ್ತ್ರಗಳು ಹೇಳುವುದು ಅದು ಬೇರೆ ಬೇರೆ ರೀತಿಯಾಗಿ ಇರೋದಿಲ್ಲ. ಆದರೆ ಒಂದೇ ಧರ್ಮವನ್ನು, ಲೋಕಹಿತವಾದಂತಹ ಒಂದೇ ಧರ್ಮವನ್ನ ನಾವು ವೇದಗಳ ಮೂಲಕ, ಸ್ಮೃತಿಗಳ ಮೂಲಕ, ಶಿಷ್ಟಾಚಾರದ ಮೂಲಕ ತೀರ್ಮಾನ ಮಾಡಬೇಕು. ಭಾಗವತಾದಿ ಗ್ರಂಥಗಳಲ್ಲಿ ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ವಿಪರ್ಯಯ, ವೇದೋಖಿಲೋ ಧರ್ಮ ಮೂಲಂ ಶ್ರುತಿಶೀಲೇ ಚ ತದ್ವಿದಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವ ಚ ಅಂತ ಅದನ್ನ ವರ್ಣಿಸ್ತಾರೆ. ವೇದೋಖಿಲೋ ಧರ್ಮ ಮೂಲಂ, ಇಡೀ ವೇದವೇ ಧರ್ಮದ ಮೂಲ. ಶ್ರುತಿಶೀಲೇಚ, ಆ ವೇದಗಳನ್ನ ಓದಿ ಯಾರು ತಮ್ಮ ನಡತೆ ಇತ್ಯಾದಿಗಳನ್ನ ರೂಢಿಸಿಕೊಂಡಿದ್ದಾರೆ ಅವರ ಆಚಾರ ಅದು ಕೂಡ ಒಂದು ಮಹತ್ವದ ಪ್ರಮಾಣವೇ. ಶ್ರುತಿ ಅಂದ್ರೆ ಅವರು ಹೇಳಿದಂತಹ ಮಾತುಗಳು, ಶೀಲ ಅವರ ಅಂತರಂಗದ ನಡವಳಿಕೆ, ಆಚಾರಶ್ಚೈವ ಸಾಧೂನಾಂ ಸಜ್ಜನರ ಹೊರ ಆಚರಣೆ, ಆತ್ಮನಸ್ತುಷ್ಟಿರೇವಚ ಯಾವುದೇ ಒಂದು ಸಂಗತಿಯನ್ನ ಆಚರಣೆಗೆ ತರುವಾಗ ನಮಗೆ ಅದು ತೃಪ್ತಿದಾಯಕವಾಗಿದೆಯೋ ಇಲ್ವೋ ಅಂತ ಅನ್ನೋದನ್ನ ನೋಡಬೇಕು. ಅದರಂತೆ ನೋಡಿ ಅದನ್ನ ಆಚರಣೆಗೆ ತರಬೇಕು. ಇಲ್ಲದೆ ಹೋದ್ರೆ ಅದು ಆ ಕಾಲಕ್ಕೆ ಹೊಂದಾಣಿಕೆ ಕಾಣುವಂತ ಇಲ್ಲದೆ ಹೋದ್ರೆ, ಆ ಧರ್ಮವನ್ನು ಆಚರಣೆ ಮಾಡಿದ್ದರಿಂದ ನಮಗೆ ತೃಪ್ತಿ ಕಾಣದೆ ಹೋದ್ರೆ ಅದು ಯಾವತ್ತೂ ಅಂಥ ಧರ್ಮ ಆಚರಣೆಗೆ ಯೋಗ್ಯ ಅಲ್ಲ. ಅದಕ್ಕಾಗಿ ಮನಃಪೂತಂ ಸಮಾಚರೇತ್ ಅಂತ ಕೂಡ ಭಾಗವತದಲ್ಲಿ ಹೇಳ್ತಾರೆ. ಆತ್ಮನಸ್ತುಷ್ಟಿರೇವಚ, ಧರ್ಮಾಚರಣೆ ಮಾಡುವವನಿಗೆ ಆ ಧರ್ಮಾಚರಣೆಯಿಂದ ತೃಪ್ತಿ ಆಗುವಂತಿರಬೇಕು. ಮತ್ತೆ ತನ್ನ ಮನಸ್ಸು ಯಾವುದನ್ನ ಪವಿತ್ರ ಅಂತ ಹೇಳ್ತದೋ, ಧರ್ಮ ಅಂತ ಹೇಳ್ತದೋ ಅದನ್ನ ಆಚರಣೆಗೆ ತರಬೇಕು. ನಮ್ಮಂಥವರಿಗೆ ಇದನ್ನ ಬಿಟ್ಟು ಬಿಟ್ರೆ ನಮ್ಮಂಥವರಿಗೆ ಯಾವ ಧರ್ಮವೂ ಕೂಡ ಮನಸ್ಸಿಗೆ ತೃಪ್ತಿ ಕೊಡೋದೇ ಇಲ್ಲ. ಮತ್ತೆ ಅದರಿಂದ ನಮ್ಮ ಮನಸ್ಸು ಅದನ್ನ ಸರಿ ಅಂತ ಹೇಳುವುದೂ ಇಲ್ಲ. ಎಲ್ಲವನ್ನು ಬಿಟ್ಟು ಬೇರೆ ಕಡೆ ಧಾವಿಸುವುದ್ರ ಕಡೆಗೆ ನಮ್ಮ ಮನಸ್ಸು ತೊಡಗ್ತದೆ. ಹಾಗಾಗಿ ಮನಸ್ಸಿಗೆ ಯಾವುದು ಸಮಾಧಾನ ಕೊಡ್ತದೋ ಅದೇ ಧರ್ಮ ಅಂತ ಹೇಳುವಾಗ, ಮನಸ್ಸು ಅಂದ್ರೆ ನಮ್ಮಂಥವ್ರ ಮನಸ್ಸನ್ನು ಹೇಳಿದ್ದಲ್ಲ, ಜ್ಞಾನಿಗಳ ಮನಸ್ಸು. ಆ ಮಾತಿಗೆ ನಾವು ನಮ್ಮಂಥವ್ರು ಮಾದರಿ ಆಗಬೇಕಾದ್ರೆ ದೀರ್ಘಕಾಲದ ಅಧ್ಯಯನ, ಅನುಭವ ಮತ್ತೆ ಆಚಾರ, ಆಗ್ರಹಪೂರ್ಣ ಅಲ್ಲದೇ ಇರುವಂತಹ ಮನಸ್ಸು ಇತ್ಯಾದಿಗಳನ್ನು ರೂಢಿಸ್ಕೋಬೇಕಾಗ್ತದೆ. ಇಲ್ಲದೆ ಹೋದ್ರೆ ಆ ಮಾತು ನಮಗೆ ಸಂಬಂಧಪಟ್ಟದ್ದಲ್ಲ. ಏಕ ಏವೇತಿ ಜಾನೀಹಿ ತ್ರಿಧಾ ಧರ್ಮಸ್ಯ ದರ್ಶನಂ. ಈ ಧರ್ಮ ಇರುವುದು ಒಂದೇ, ಆದರೆ ಅದನ್ನು ತಿಳ್ಕೊಳ್ಳುವುದು ಜ್ಞಾನಿಗಳ ಆಚಾರ, ಶಾಸ್ತ್ರ ಇತ್ಯಾದಿಗಳ ಮೂಲಕ ನಾವು ತಿಳಿಯುತ್ತೇವಷ್ಟೇ. ಅಂಥ ಧರ್ಮವನ್ನೇ ಆಚರಿಸಬೇಕು. ಜಿಜ್ಞಾಸಾನತು ಕರ್ತವ್ಯ ಧರ್ಮಸ್ಯ ಪರಿತರ್ಕಣಾತ್. ತರ್ಕ ಮಾಡಿ, ಶಾಸ್ತ್ರದ ಆಧಾರವಿಲ್ಲದೆ ಕೇವಲ ತರ್ಕ ಮಾಡಿ ಧರ್ಮವನ್ನ ತೀರ್ಮಾನಿಸುವುದು ಸರಿಯಲ್ಲ. ಇದ್ರ ಬಗ್ಗೆ ಏನು ಸಂಶಯ ಬೇಡ. ನಾನೇನು ಹೇಳಿದ್ದೇನೆ ಅದನ್ನ ಕುರುಡನಾದವನು ಕಣ್ಣಿದ್ದವನ ಮಾತನ್ನ ಏನೂ ಶಂಕೆ ಇಲ್ಲದೆ ಅನುಸರಿಸುವಂತೆ ನೀನು ಕೂಡ ಅನುಸರಿಸು. ಅಹಿಂಸಾ, ಸತ್ಯ, ಅಕ್ರೋಧ ಇದನ್ನು ಯಾವತ್ತೂ ಆಚರಿಸು. ಯಾರಿಗೂ ಹಿಂಸೆ ಮಾಡಬೇಡ. ಕೋಪವನ್ನು ತೊರೆ. ಯಥಾಶಕ್ತಿ ದಾನ ಮಾಡು. ಇದೇ ಸನಾತನ ಧರ್ಮ. ಬ್ರಾಹ್ಮಣೇಶು ವೃತ್ತಿರ್ಯಾ ಪಿತೃ ಪೈತಾಮಹೋಚಿತ.
ನಿನ್ನ ಹಿಂದಿನವರು ಯಾವ ರೀತಿಯಾಗಿ ಜ್ಞಾನಿಗಳನ್ನ ನಡೆಸಿಕೊಂಡಿದ್ರು, ಅವ್ರನ್ನ ಹೇಗೆ ಸೇವಿಸ್ತಾ ಇದ್ರು, ಹಾಗೆ ನೀನೂ ಇರು. ಅವಿವೇಕಿಗಳ ಮಾತನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಬೇಡ. ಜ್ಞಾನಿಗಳನ್ನ ಗೌರವಿಸು, ಅವರ ಮಾತನ್ನು ಕೇಳು. ಎಲ್ಲಾ ಲೋಕಗಳು ಕೂಡ ಜ್ಞಾನಿಗಳ ಮಾತನ್ನೇ ಅವಲಂಬಿಸಿವೆ ಅಂತ ತಿಳಿ ಅಂತ ಭೀಷ್ಮರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಕೆಲವು ಅಧ್ಯಾಯಗಳಲ್ಲಿ, ಕೆಲವು ಪಾಠಗಳಲ್ಲಿ ಈ ಒಂದು ಅಧ್ಯಾಯ ಸಮಾಪ್ತವಾಗಿದೆ. ಕೆಲವು ಪಾಠಗಳಲ್ಲಿ ಅಧ್ಯಾಯ ಇನ್ನೂ ಕೂಡ ಸಮಾಪ್ತವಾಗಿಲ್ಲ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ 152ನೇ ಅಧ್ಯಾಯದ 24ನೇಯ ಶ್ಲೋಕ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 267ನೇ ಶ್ಲೋಕ ಸಮಾಪ್ತವಾಗಿದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಧ್ಯಾಯ ಸಮಾಪ್ತವಾಗಿಲ್ಲ. ವೈಷ್ಣವ ಪಾಠದಲ್ಲಿ ಈ 250ನೇ ಅಧ್ಯಾಯ ಸಮಾಪ್ತವಾಗಿದೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲೂ ಕೂಡ 162ನೇ ಅಧ್ಯಾಯದ 26 ಶ್ಲೋಕಗಳು ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.